ರಾಷ್ಟ್ರಪತಿಗಳ ಭಾಷಣದ ಮೇಲಿನ ಒಂದಿನ ನಿರ್ಣಯದ ಮೇಲೆ ಪ್ರಧಾನಿ ಮೋದಿ ಅವರು ಇವತ್ತು ಲೋಕಸಭೆಯಲ್ಲಿ ಮಾತನಾಡ್ತಾರೆ. ಇವತ್ತು ಎಲ್ಲಾ ಬಿಜೆಪಿ ಸಂಸದರು ಕಡ್ಡಾಯವಾಗಿ ಸಂಸತ್ಗೆ ಹಾಜರಾಗಲೇಬೇಕು ಅಂತ ಬಿಜೆಪಿ ಸೂಚನೆ ಕೂಡ ಕೊಟ್ಟಿದೆ. ಮೋದಿ ಯಾವ್ಯಾವ ವಿಚಾರದ ಕುರಿತು ಮಾತನಾಡಿದ್ದಾರೆ ಅನ್ನೋದರ ಕುರಿತು ಭಾರಿ ಕುತೂಹಲ ಅಂದ್ರೆ ಮಾತನಾಡ್ತಾರೆ ಅನ್ನೋದು ಕುತೂಹಲ ಕಾರಣವಾಗ್ತಾ ಇದೆ. ಅಧಿವೇಶನ ಆರಂಭದಲ್ಲಿ ರಾಷ್ಟ್ರಪತಿಗಳು ಉಭಯ ಸದನಗಳನ್ನು ಉದ್ದೇಶಿಸಿ ಮಾತನಾಡಿದರು. ಇದೀಗ ಮೋದಿ ರಾಷ್ಟ್ರಪತಿಗಳ ಭಾಷಣಕ್ಕೆ ಉತ್ತರ ಕೊಡ್ತಾರೆ. ರಾಮ ಮಂದಿರ ಪ್ರಸ್ತಾಪ ಆಗಿತ್ತು. ವಿಪಕ್ಷಗಳ ಟೀಕೆಗಳ ವಿರುದ್ಧವೂ ಕೂಡ ಇವತ್ತು ಕಿಡಿಕಾರುವ ಸಾಧ್ಯತೆ ಇದೆ. ಕುತೂಹಲ ಇದೆ ಮೋದಿ ಅವರು ಏನೆಲ್ಲ ಅಂಶಗಳನ್ನ ಮಾತನಾಡ್ತಾರೆ ಅಂತ. ಇವತ್ತು ಕಡ್ಡಾಯವಾಗಿ ಎಲ್ಲಾ ಬಿಜೆಪಿ ಸಂಸದರು ಸಂಸತ್ಗೆ ಹಾಜರಾಗಲೇಬೇಕು ಅಂತ ಬಿಜೆಪಿ ಸೂಚನೆಯನ್ನ ಕೊಟ್ಟಿದೆ. ಮೊನ್ನೆ ರಾಷ್ಟ್ರಪತಿಗಳು ಭಾಷಣ ಮಾಡಿದ್ರಲ್ಲ, ಅದರ ಮೇಲಿನ ಒಂದನ ನಿರ್ಣಯದ ಮೇಲೆ ಇವತ್ತು ಮೋದಿಯವರು ಕೂಡ ಮಾತನಾಡ್ತಾರೆ. ಅವತ್ತು ಏನೇನು ಪ್ರಸ್ತಾಪ ಮಾಡಿದ್ರು ಮತ್ತು ಇಲ್ಲಿ ತನಕ ಕೇಳಿಬಂದಂತಹ ಆರೋಪಗಳು ಇದೆಲ್ಲದಕ್ಕೂ ಇವತ್ತು ಉತ್ತರವನ್ನ ಕೊಡ್ತಾರೆ. ಮಗದೊಂದು ಕಡೆ ಬರೀ ಅಲ್ಲಿನ ಸಂಸದರು ಮಾತ್ರ ಅಲ್ಲ, ಇಡೀ ದೇಶ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ ಮೋದಿಯವರು ಮತ್ತು ರಾಮ ಮಂದಿರದ ಬಗ್ಗೆ ಮತ್ತೇನಾದರೂ ಪ್ರಸ್ತಾಪ ಮಾಡ್ತಾರಾ, ಇದೆಲ್ಲದ್ರ ಬಗ್ಗೆ ಕೂಡ ಇವತ್ತು ಕುತೂಹಲ ಇದೆ. ವಿಲ್ಸಿ ಕಾದು ನೋಡೋಣ.